ಈ ಥರದ ವಿಶ್ವ ಇತಿಹಾಸದ ವಿದ್ವತ್ಪೂರ್ಣ ವ್ಯಾಖ್ಯಾನ ಈ ನಾಸ್ಟ್ರಡಮಸ್ ಮೂಲ ಗ್ರಂಥ ಉಳಿವುದೊಂದೇ ಹಿಂದೂ ಧರ್ಮ. ಇದು ಟೈಟ್ಲು ಹಿರಣ್ಯಪ್ಪ ಅವ್ರದ್ದು ಅಲ್ಲ, ಈ ಟೈಟ್ಲು ಮಂಜುನಾಥ್ ಭಟ್ರದ್ದು ಅಲ್ಲ, ಇದು ಹರ್ಷ ಅವ್ರ ಟೈಟ್ಲ್. ಇದು ಈ ಟೈಟ್ಲು ಹರ್ಷ ಕೊಟ್ಟಿರೋದು. ಈ ಪುಸ್ತಕ ಆರಾಮಾಗಿ 1000 ಗಟ್ಟಲೆ ಕಾಪೀಸ್ ಖರ್ಚಾಗತ್ತೆ. ನಾನು ಹೇಳೋದು ಇದನ್ನು ನೀವು ಮನೆಯಲ್ಲಿ ಒಂದು 5 ಕಾಪಿ 10 ಕಾಪಿ ತಗೊಂಡು ಸತ್ಯನಾರಾಯಣ ಪೂಜೆ ಮಾಡುವಾಗ, ಹೋಮ ಹವನಿಗೆ ಯಜ್ಞಗಳನ್ನು ಮಾಡುವಾಗ, ಅತಿಥಿಗಳಿಗೆ ಕರೆದು ಊಟ ಹಾಕಿ ಒಂದು ಏನೋ ಭೋಜನ ಮನೆಯಲ್ಲಿ ಒಂದು ಮಾಡಿದಾಗ, ಅಥವಾ ನೀವು ಯಾವುದೋ ಒಂದು ದೇವಸ್ಥಾನದ ಜೊತೆ ಅಸೋಸಿಯೇಟ್ ಆಗಿರ್ತೀರಾ, ಯಾವುದೇ ಒಂದು ದೇವಸ್ಥಾನ ಅಥವಾ ಒಂದು ಹಳ್ಳಿಯ ಒಂದು ಸಣ್ಣ ಗುಡಿ, ಅಲ್ಲಿ ಇದನ್ನು ಒಂದಷ್ಟು ಕಾಪಿ ಇಡಬೇಕು. ಯಾರು ದಾನಿಗಳನ್ನ, ಈ ಪುಸ್ತಕ ಹೆಂಗ್ ಮಾರಾಟ ಮಾಡ್ಬೇಕು ಅಂತಲೂ ಹೇಳ್ತಾ ಇದ್ದೀನಿ ನಾನು. ಈ ದಾನಿಗಳನ್ನ ಹಿಡಿದು ನೀವು ಹೋಲ್ಸೇಲ್ ಅಲ್ಲಿ ತಗೊಂಡು ಅಲ್ಲಿ ಇಟ್ಬಿಟ್ಟಿರ್ಬೇಕು. ಪ್ರಸಾದ ತಗೊಂಡು ಹೋಗ್ತಾರಲ್ಲ ದೇವಸ್ಥಾನದಲ್ಲಿ, ಅದ್ರ ಜೊತೆ ಇದೊಂದು ಪುಸ್ತಕ ಕೊಟ್ಕೊಳ್ಳಿ. ಎಲ್ಲ ಪುಸ್ತಕನೂ ಹಾಗೆ ಇದೆ. ಇದು ಉಳಿವುದೊಂದೇ ಹಿಂದೂ ಧರ್ಮದಲ್ಲಿ. ಯಾಕೆ ಅಂದ್ರೆ ಹಿಂದೂಗಳಿಗೆ ಜ್ಯೋತಿಷ್ಯದಲ್ಲಿ, ಭವಿಷ್ಯವಾಣಿನಲ್ಲಿ ಬಹಳ ಆಸಕ್ತಿ. ಅದನ್ನ ಹರ್ಷ ಅವರು ತುಂಬಾ ಚೆನ್ನಾಗಿ ಕ್ಯಾಸ್ಟ್ ಮಾಡಿದ್ದಾರೆ. ಮತ್ತು ನಾವು ಬೇರೆ ಬೇರೆ ಭಾಷಣಗಳನ್ನ ಕೇಳಿದಾಗ ಏನಪ್ಪಾ ಹಿಂದೂ ಧರ್ಮದ ಪರಿಸ್ಥಿತಿ ಏನಪ್ಪಾ, ಗೋರಿ ಅಂತಾರೆ ಇಂಗ್ಲಿಷ್, ಒಂಥರ ಮನಸ್ಸು ಮ್ಲಾನ ಆಗತ್ತೆ, ಒಂಥರ ದುಃಖದಲ್ಲಿ ಒಂಥರ ಡಾರ್ಕ್ ಆಗತ್ತೆ ಮನಸ್ಸು, ಒಂಥರ ನಿದ್ದೆ ಬರಲ್ಲ. ಆದ್ರೆ ಈ ಪುಸ್ತಕ ನಮ್ಗೆ ಒಳ್ಳೆ ಟಾನಿಕ್ ತರ ಇದೆ. ಒಂದ್ಸತಿ ಬೆಳಗ್ಗೆ ಎದ್ದ ತಕ್ಷಣ ಒಂದ್ಸತಿ ಓಂ ನಮ ಸಚ್ಚಿದಾನಂದ ರೂಪಾಯ ಅಂತೆಲ್ಲ ಹೇಳ್ಬಿಟ್ಟು ಒಂದ್ಸತಿ ಉಳಿಯುವುದೊಂದೇ ಹಿಂದೂ ಧರ್ಮ ಅಂತ ನಮ್ ಕೆಲಸ ಶುರು ಮಾಡ್ಬೇಕು. ಹೊಲಕ್ಕೋ ಗದ್ದೆಗೋ ಫ್ಯಾಕ್ಟ್ರಿಗೋ ಹೋಗ್ಬೇಕು. ರಾತ್ರಿ ಮಲ್ಕೊಂಡು ಓಂ ಶಾಂತಿ ಶಾಂತಿ ಹೇಳ್ಬೇಕಾದ್ರೆ ಉಳಿಯುವುದೊಂದೇ ಹಿಂದೂ ಧರ್ಮ ಅಂತ ಮಲ್ಕೋಬೇಕು. ನಿಮಗಿರುವಂತ ಎಲ್ಲ ಪೋಪ್ಗಳು, ಪಾದ್ರಿಗಳು, ಫ್ರೆಂಡ್ಸ್ಗೆಲ್ಲ ಇದನ್ನ ಫ್ರೀಯಾಗಿ ಕೊಡಿ. ಎಲ್ಲ ಮುಲ್ಲಾಗಳು, ಮಸೀದಿ ನಡೆಸೋರು, ಹಿಂದೂ ವಿರೋಧಿ ಕಮ್ಯುನಿಸ್ಟ್ರಿಗೆಲ್ಲ ಇದನ್ನ ಫ್ರೀಯಾಗಿ ಕೊಡಿ. ಅವ್ರ ಮನೆಯಲ್ಲಿ ಇದು ರಾರಾಜಿಸ್ಬೇಕು. ಅವರ ಮನೆಯಲ್ಲಿ ಕಪಾಟುಗಳಲ್ಲಿ ಕಂಗೊಳಿಸಬೇಕಾದ ಪುಸ್ತಕ ಇದು, ಆಯ್ತಾ? ಈ ತರ ಯಾವುದೋ ಒಂದು ಆಯುರ್ವೇದ ತೈಲಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ಲ, ಆ ರೀತಿ ನಾನು ಬಹಳ ಸಂತೋಷವಾಗಿ ಇದಕ್ಕೆ ಅಡ್ವರ್ಟೈಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇದ್ರ ಹಿಂದೆ ಒಂದು ಆಶಾಕಿರಣ, ಆಶಾವಾದ ಇದೆ. ನಾವು ಹಿಂದುತ್ವದ ಮೇಲೆ ಆಗೋ ಅಟ್ಯಾಕ್ಸ್ ಕೇಳಿ 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 ಏನಿದು, ಇದಕ್ಕೇನ್ ಇಲ್ವೇ ಇಲ್ವಾ ಭವಿಷ್ಯ ಅಂತ ನಮ್ಗೆ ಆತಂಕವಾಗುವಾಗ ಈ ಟೈಟ್ಲೇ ಇದೆ ನೋಡಿ. ಈ ಟೈಟ್ಲೇ ತುಂಬಾ ಚೇತೋಹಾರಿಯಾಗಿದೆ. ಈ ಪುಸ್ತಕಗಳನ್ನ ನೀವು ಓದಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳಿಗೆ ಅದನ್ನ ಹೇಳಿ. ಕೊನೆಯದಾಗಿ ಹೇಳ್ಬೇಕಾದ್ದು, ಯಾವುದೇ ಸಾಮಾಜಿಕ ವಿಚಾರ ಹಿಂದೂ ಸಮಾಜಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಅನ್ನಿಸಿದಾಗ ನೀವು ಅದನ್ನ ಮುಕ್ತವಾಗಿ ಸಮಾಜದಲ್ಲಿ ಎಕ್ಸ್ಪ್ರೆಸ್ ಮಾಡಿ. ಯು ಮೇ ಬಿ ರೈಟ್, ಯು ಮೇ ಬಿ ರಾಂಗ್, ಯು ಮೇ ಬಿ ರೈಟ್, ಯು ಮೇ ಬಿ ಲೆಫ್ಟ್ ಅಂತಿಲ್ಲ ನಾನು. ನೀವು ಹೇಳಿದ್ ಸರಿ ಇರ್ಬೋದು, ಹೇಳಿದ್ ತಪ್ಪಿರ್ಬೋದು, ಅದು ನಿಮ್ ತಾತ್ಕಾಲಿಕ ಅಭಿಪ್ರಾಯ ಇರ್ಬೋದು. ಹೇಳದೆ ಹೋದ್ರೆ ಏನಾಗುತ್ತೆ, ಇತಿಹಾಸದಲ್ಲಿ ಆ ಕಾಲದಲ್ಲಿ ನಾವು ಬದುಕಿದ್ದು ಮಾತಾಡದೆ ಹೋದ್ರೆ ಯಥಾರ್ಥ ಭಾಷಣ ಭೀತಚೇತಸರು ಅಂತ ಕುಮಾರವ್ಯಾಸದಲ್ಲಿ ದ್ರೌಪದಿ ಹೇಳ್ತಾರೆ. ಅಲ್ಲಿ ಇದಾಗ್ಬೇಕಾದ್ರೆ ಸಭೆಯಲ್ಲಿ ಅವಳ ಮಾನಾಪರಣ